heat, forever on fire. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು 3 ಜನನ ನೀವೇ ಈ ಕೊಲೆ ಮಾಡಿದ್ದು ಅಂತ ಒಪ್ಕೊಳ್ರು. ನೀವೇ ಮಾಡಿದ್ದು, ನೀವೇ ಬಾಡಿ ಬಿಸಾಕಿದ್ದು, ಯಾವುದೋ ಒಂದು 2 ಲಕ್ಷ ಕೇಸು, 2.5 ಲಕ್ಷ ಕೇಸು, ಹಣ ಕೊಡಬೇಕಾಗಿತ್ತು ರೇಣುಕಾಸ್ವಾಮಿ, ಕೇಳ್ದು ಅವ್ನು ಕೊಡಲಿಲ್ಲ, ತುಂಬ ಮಾತಾಡ್ದ ಅವನು, ಸಾಯಿಸ್ಬಿಟ್ವಿ ನೀವು, ನಾವೇ ಸಾಯಿಸ್ಬಿಟ್ವಿ ಅಂತ ಹೇಳಿಬಿಟ್ರು ಅಂಥೇಳಿ ಒಂದು ಪ್ಲಾನ್ ರೆಡಿ ಆಗಿತ್ತಲ್ಲ. ಈ ಪ್ಲಾನ್ಗೆ ಸಂಬಂಧಪಟ್ಟಂತೆ ಆರೋಪ ಇರೋದೇನು, ದರ್ಶನ್ ತನ್ನ ಸ್ನೇಹಿತ ಪ್ರದೋಷ್ಗೆ ಹಣ ಕೊಟ್ಟು ಆ 3 ಹಣ ಕೊಡಿಸಿರೋದು ಅಂತ. ಸೊ ಈ 5 ಲಕ್ಷ ಹಣ ಏನಾಗಿತ್ತು, ಆರೋಪಿ ಕೇಶವಮೂರ್ತಿಗೆ 5 ಲಕ್ಷ ಹಣ ಕೊಟ್ಟುಬಿಟ್ಟು ನೀನೇ ಮಾಡಿದ್ದು ಅಂತ ಒಪ್ಕೋ, ಅವನು ಇನ್ನೊಂದಿಬ್ಬರು ಜೊತೆಗೆ ಸೇರಿಸ್ಕೊಂಡು ಒಪ್ಕೋ ಅಂತ ರಿಕ್ವೆಸ್ಟ್ ಹೋಗಿತ್ತಂತೆ. ಇದೀಗ ಕೇಶವಮೂರ್ತಿಗೆ ಇಂಥ ರಿಕ್ವೆಸ್ಟ್ ಹೋದ್ಮೇಲೆ ದರ್ಶನ್ ಕೊಟ್ಟಿದ್ದಂತಹ 5 ಲಕ್ಷ ಹಣವನ್ನು, ಆರೋಪ ಇರೋದು, ನಾನು ಆರೋಪ ಅಂತ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ, ಈ ಒಂದು ಹಣವನ್ನು ಕೇಶವಮೂರ್ತಿ ಜಗದೀಶ್ಗೆ ಕೊಟ್ಟಿದ್ದಂತೆ. ನೀನು ಇಟ್ಕೊಂಡಿರಿ ಹಣ ಅಂತ. ಸೊ ಜಗದೀಶ್ಗೆ ಕೊಟ್ಟಿದ್ರಲ್ಲ ಹಣನ, ಈ ಹಣವನ್ನು ತನ್ನ ಅಣ್ಣನಿಗೆ ಕೊಟ್ಟು ಬಂದ ನಂತರದಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನು ವಿಲೇವಾರಿ ಮಾಡಿದ್ದಿದ್ದು ಯಾರು, ಕೇಶವಮೂರ್ತಿ. ಶೆಡ್ನಿಂದ ಬಾಡಿ ತಂದು ಸುಮನಹಳ್ಳಿಯ ರಾಜಕಾಲುವೆ ಬಳಿಯಲ್ಲಿ ಬಿಸಾಡಿದ್ದು ಕೇಶವಮೂರ್ತಿ ಮತ್ತು ಸಂಗಡಿಗರು, ಅಥವಾ ದರ್ಶನ್ನ ಈ ಕ್ಷಣದ ಸಂಗಡಿಗರು, ಸಹಚರರು ಅಂತ. ಸೊ ಈಗ ಆರೋಪಿ ಕೇಶವಮೂರ್ತಿ ಅಣ್ಣ ಜಗದೀಶ್ ಬಳಿ ಹಣ ಇತ್ತಲ್ಲ, ಹಣನ ಜಪ್ತಿ ಮಾಡ್ಕೊಂಡು ಬಂದಿದ್ದಾರೆ. ಯಾವಾಗ ಕೊಟ್ಟರು, ಏನು ಕೊಟ್ಟರು, ಬಾರಪ್ಪ ನಿನ್ನ ಕಥೆ ಏನು. ಏಕೆಂದರೆ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ, ದರ್ಶನ್ ಮನೆಯನ್ನು ಸೇರಿ ಹಣವಿದ್ದಂಥ ಎಲ್ಲವನ್ನು ಕೂಡ ವಶಪಡಿಸ್ಕೊಂಡು ಬಂದಿದ್ದಾರೆ ಪೊಲೀಸರು. ದರ್ಶನ್ ಮನೆಗೂ ಹೋದರು, ಅಲ್ಲೂ 40 ಲಕ್ಷ, ನಂತರ 70 ಲಕ್ಷ ಇದೆಲ್ಲ ಸಿಕ್ಕಿತ್ತಲ್ಲ, ತಗೊಂಡು ಬಂದಿದ್ದರು. ಈ 3 ಜನಕ್ಕೆ ಹಂಚಿದ್ರಲ್ಲಿ ಕೇಶವಮೂರ್ತಿ ತನ್ನ ಅಣ್ಣ ಜಗದೀಶನಿಗೆ ಕೊಟ್ಟಿದ್ನಲ್ಲ 5 ಲಕ್ಷ ರೂಪಾಯಿ ಹಣವನ್ನು, ಅದನ್ನು ವಶಪಡಿಸ್ಕೊಂಡು ಬಂದಿದ್ದಾರೆ. 5 ಲಕ್ಷ ಹಣದಲ್ಲಿ ಜಗದೀಶ್ ಏನು ಮಾಡಿದ್ದಾನೆ, ಇವನು ಹೆಂಗಿದ್ರು ಕೇಶವಮೂರ್ತಿ ಜೈಲಿಗೆ ಹೋದ, ಅವ್ನಿಗೆ ಏನೇನು ಖರ್ಚಿತ್ತೋ 70,000 ಬಳಸ್ಕೊಂಡು ಅದರಲ್ಲಿ. ಕೇಶವಮೂರ್ತಿ ಹೆಂಗಿದ್ರು ಜೈಲಲ್ಲಿದ್ದಾನೆ, ಇವನಿಗೆ ಬೇಕಲ್ಲ, ಇವನ್ದೇನೋ ಖರ್ಚಿಗೆ 5 ಲಕ್ಷ ಕ್ಯಾಶ್ ಇದೆ ಕಣ್ಣು ಮುಂದೆ, ಸಾಲ ಆಯಿತೋ ಖರ್ಚು ಮಾಡೋದೋ ಶೋಕಿ ಮಾಡೋದೋ ನಮಗೆ ಗೊತ್ತಿಲ್ಲ. ಜಗದೀಶ್ ಇದರಲ್ಲಿ 70,000 ಖರ್ಚು ಮಾಡ್ಕೊಂಡಿದ್ದಾನಂತೆ. ಸದ್ಯ 4.3 ಲಕ್ಷ ಹಣವನ್ನು ಸೀಸ್ ಮಾಡ್ಕೊಂಡು ಪೊಲೀಸರು ಬಂದಿದ್ದಾರೆ. ಡೀಟೇಲ್ಸ್ ಕೊಡ್ಲಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ. ಸಂತೋಷ್ ಪಟೇಲ್, ಏನೇ ಹಣದ ಕಥೆ ಅಂತ, ಈಗ ಉಳಿದಿದ್ದೆಲ್ಲ ವಶಪಡಿಸ್ಕೊಂಡು ಆಯಿತಾ ಸಂತೋಷ್? ಈಗ ನಮ್ಗೆ ಗೊತ್ತಿದ್ದು ಸುಮಾರು 10 ಲಕ್ಷ ರೂಪಾಯಿಗೆ ಒಪ್ಪಿಸಿದ್ದಾರೆ 3 ಜನಕ್ಕೆ ಅಂತ. ಇದರಲ್ಲಿ ಈಗ ಅಡ್ವಾನ್ಸ್ ರೂಪದಲ್ಲಿ 5 ಲಕ್ಷ ಕೊಟ್ಟಿದ್ದು ಕೇಶವಮೂರ್ತಿಗೆ ಅಂತ ಗೊತ್ತಿತ್ತು, ಉಳಿದಿಬ್ಬರ ಬಳಿಯಲ್ಲಿ ವಶಪಡಿಸಿಕೊಳ್ಳಲಾಗಿದೆಯಾ ಅಥವಾ ಅದು ಈ ಕೇಶವಮೂರ್ತಿ ಹತ್ತಿರ ಮಾತ್ರ ವಶಪಡಿಸ್ಕೊಂಡಿರೋದಾ, ಏನು ಕಥೆ ಅಂತ? ರಮಾಕಾಂತ್, ಏನು ಇಡೀ ಘಟನೆ ಆದ ನಂತರ, ರೇಣುಕಾಸ್ವಾಮಿ ಹತ್ಯೆ ಆದ ನಂತರ ಅದನ್ನು ಒಪ್ಕೊಳ್ಳಿಕ್ಕೆ ಸರೆಂಡರ್ ಆಗಲಿಕ್ಕೆ ಏನು ತಲೆಗೆ 5 ಲಕ್ಷ ಇಲ್ಲ 10 ಲಕ್ಷ ಹಾಗೆ 3 ಇವರು ಮಾತುಕತೆಯನ್ನು ಮಾಡಿರ್ತಾರೆ. ಕಾರ್ತಿಕ್ಗೆ, ಕೇಶವಮೂರ್ತಿ ಸೇರಿದಂತೆ ಇನ್ನೋರ್ವ ಆರೋಪಿಗೆ. ಸೊ ಇವ್ರಿಗೆ ಕೊಡಬೇಕಾಗಿತ್ತು, ಆದರೆ ಆರಂಭದಲ್ಲಿ 5 ಲಕ್ಷ ಅಡ್ವಾನ್ಸನ್ನು ಅವ್ರಿಗೆ ಕೊಟ್ಟಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಅದರಂತೆ ಉಳಿದಂತೆ ಇನ್ನೊಂದು 30 ಲಕ್ಷ ಹಣ ಏನು ಆರಂಭದಲ್ಲಿ ಪೊಲೀಸರು ವಶಪಡಿಸ್ಕೊಂಡ್ರು, ಸೀಸ್ ಮಾಡಿಕೊಂಡ್ರು, ಆ ಹಣನೂ ಕೂಡ ಇದೇ ವಿಚಾರವಾಗಿ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆ ವಿಚಾರಣೆ ವೇಳೆ ಇನ್ನೊಂದಿಷ್ಟು ಸ್ಪಷ್ಟತೆ ಬೇಕಾಗಿರುವಂಥದ್ದು. ಅದಷ್ಟೇ ಅಲ್ಲದೆ ದರ್ಶನ್ ಮನೆಯಲ್ಲೂ ಕೂಡ ಒಂದು 37 ಲಕ್ಷದಷ್ಟು ಹಣ ಸಿಕ್ಕಿತ್ತು ಮತ್ತು ಅವರ ಪತ್ನಿ ಕೂಡ 3 ಲಕ್ಷ ಕೊಟ್ಟಿದ್ರು. ಒಟ್ಟಿಗೆ ಸುಮಾರು 75 ಲಕ್ಷದಷ್ಟು ಹಣ ಇಡೀ ಪ್ರಕರಣದಲ್ಲಿ ವಹಿವಾಟು ಆಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟು ಹಣವನ್ನು ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು. ಅಂದರೆ ಆರಂಭದಲ್ಲಿ ಈತ ಸರೆಂಡರ್ ಆಗಲಿಕ್ಕೆ ಏನು 3 ಜನರಿಗೆ ಎಲ್ಲಿರ್ತಾರೆ, ಅವರ ಮನೆಯವರಿಗೋ ಇಲ್ಲ ಅವರ ಸ್ನೇಹಿತರಿಗೋ ಅವರ ಅಣ್ಣಂದಿರಿಗೋ ಈ ಹಣಕಾಸನ್ನು ತಲುಪಿಸಿ ಇವರು ಅಲ್ಲಿಂದ ಹೋಗಿ ಸರೆಂಡರ್ ಆಗೋ ಎಲ್ಲ ಚಿಂತನೆಗಳನ್ನು ಕೂಡ ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು. ಸೊ ಯಾವಾಗ ಇಡೀ ಪ್ರಕರಣ ಬೆಳಕಿಗೆ ಬಂತು, ಬೆಳಕಿಗೆ ಬಂದ ಬೆನ್ನಲ್ಲೇ ಆರೋಪಿಗಳನ್ನು ಬಂಧಿಸಿ ಅಷ್ಟು ಹಣನ ವಶಪಡಿಸ್ಕೊಂಡಿರುವಂಥದ್ದು. ಇನ್ನು ದರ್ಶನ್ ಯಾವಾಗ ಹತ್ಯೆ ಆಯಿತು ಅಂಥೇಳಿ ಅವರ ಸಂಘಟನೆಗಳು ಬಂದು ಅವರಿಗೆ ಹೇಳ್ತಾರೆ, ಸಹಚರರು ಬಂದು ಹೇಳ್ತಾರೆ, ಮಾಹಿತಿಯನ್ನು ಕೊಡ್ತಾರೆ. ಇದಾದ ನಂತರ ಇಡೀ ಪ್ರಕರಣದಿಂದ ಹೇಗೆ ನಾನು ಹೊರಬರಬೇಕು, ನಾನು ಸೇಫ್ ಆಗಬೇಕು, ಪವಿತ್ರ ಗೌಡ ಸೇಫ್ ಆಗಬೇಕು, ಎಲ್ಲೂ ಕೂಡ ಇವ್ರ ಹೆಸರು ಬರಬಾರ್ದು, ಇದನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು, ಸ್ಟೋನ್ ಇಬ್ರು ವಿನಯ್ ಇರ್ಬೋದು, ಸೊ ಪ್ರದೋಷ್ ಇರ್ಬೋದು, ಇವ್ರದ್ದೇ ಆದ ಒಂದೊಂದೇ ಇವ್ರಿಗೆ ಆದಂತಹ ಒಂದೊಂದು ಹಿನ್ನೆಲೆ ಉಳ್ಳಂಥವ್ರು. ಕೆಲವರು ರಾಜಕಾರಣಿಗಳ ಸಂಬಂಧಿಗಳಿದ್ದಾರೆ, ಇನ್ನು ಕೆಲವರು ಬಿಸ್ನೆಸ್ ಮೆನ್ಗಳಿದ್ದಾರೆ. ಈಗ ಎಲ್ಲರೂ ಕೂಡ ಹಣವಂತರಾಗಿರೋದ್ರಿಂದ ಅದರಿಂದ ಅವರೆಲ್ಲರೂ ಆಚೆ ಬಂದು ಯಾರೋ 3 ಜನ ಮಾಡದೇ ಇದ್ದವ್ರನ್ನ ಇಡೀ ಪ್ರಕರಣದಲ್ಲಿ ಹೋಗಿ ಸರೆಂಡರ್ ಆಗಿ ಇದಾದ ನಂತರ ಅದಕ್ಕೆ ಬೇಕಾಗಿರುವಂಥ ಖರ್ಚು ವೆಚ್ಚ ಏನಿದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಅದನ್ನು ಎಷ್ಟು ಮಟ್ಟಿಗೆ ನಂಬಬೇಕು, ಒಳಗೋದ್ಮೇಲೆ ಕೊಡದೇನೂ ಇರಬಹುದು ಅನ್ನೋ ಕಾರಣಕ್ಕಾಗಿ ಒಂದಿಷ್ಟು ಅಡ್ವಾನ್ಸ್ ರೂಪದಲ್ಲಿ ಹಣವನ್ನು ಇವರು ಪಡ್ಕೊಂಡು ಸರೆಂಡರ್ ಆಗಲಿಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಇಡೀ ಪ್ರಕರಣ ಇವರು ಏನು ಪ್ಲಾನ್ ಹಾಕಿದ್ರು ಅದೆಲ್ಲವೂ ಕೂಡ ಉಲ್ಟಾ ಆಗಿರುವಂಥದ್ದು. ಸದ್ಯ ಇದುವರೆಗೂ ಸುಮಾರು 70-75 ಲಕ್ಷದಷ್ಟು ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿರುವಂಥದ್ದು ಮತ್ತು ಅದರ ಜೊತೆಗೆ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.